ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಂತ ತುಂಬಾ ಇಷ್ಟ ಇತ್ತು. ಸೊ ಅದಕ್ಕೋಸ್ಕರ ನಾನು ಊರಿಗೆ ಹೋದಾಗ ಒಂದು 2 ವ್ಲಾಗ್ ಮಾಡಿದ್ದೆ. ಕೆಲವೊಬ್ರು ನೋಡಿರ್ಬೋದು, ಇನ್ನು ಕೆಲವೊಬ್ರು ನೋಡಿದ್ದೇ ಇರ್ಬೋದು. ಸೊ ಯಾರ್ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನಾನು ಓಲ್ಡ್ ವಿಡಿಯೋ ನೋಡಿ. ಏನಂದರೆ ಇವತ್ತಿಂದ ನಾನು ಕಂಟಿನ್ಯೂ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ, ಮಾಡಲೇಬೇಕು, ಮಾಡಿ ಆಯಿತಾ. ಅದಕ್ಕೋಸ್ಕರ ನಾನು ಫಸ್ಟ್ ವ್ಲಾಗ್ ಕ್ವಶನ್ ಆ್ಯಂಡ್ ಆನ್ಸರ್ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ್ದೆ. ನನ್ನ ಬಗ್ಗೆ ಯಾರಿಗೆಲ್ಲ ಕ್ವಶನ್ ಕೇಳಬೇಕು, ಸೊ ಕೇಳಿ ನಾನು ಅದರಲ್ಲಿ ಕ್ವಶನನ್ನು ಚಾಯ್ಸ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹಾಕಿದ್ದೆ. ಸೊ ಕೆಲವೊಂದಿಷ್ಟು ಜನ ಕ್ವಶನ್ಸನ್ನು ಕೇಳಿದ್ದೀರಾ, ಅದರಲ್ಲಿ ನಾನು ಚಾಯ್ಸ್ ಮಾಡಿಬಿಟ್ಟು ಇವತ್ತು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡುವ ಆಯಿತಾ. ಫಸ್ಟ್ ಕ್ವಶನ್ ಎಂತ ಅಂತಂದರೆ, ಶಂಕರ್ ಶೆಟ್ಟಿ ಅವರು ಕೇಳಿದ್ದಾರೆ, ಬೆಂಗಳೂರಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ ನೀವು ಸಿಸ್ ಅಂತ ಕೇಳಿದ್ದಾರೆ. ಬೆಂಗಳೂರಲ್ಲಿ ನಾನು ಎಂತ ವರ್ಕ್ ಮಾಡ್ತಿದ್ದೆ ಅಂದರೆ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಈಗ ನಾನು 1 ಇಯರ್ 3 ಮಂತ್ಸ್ ಆಯಿತು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಆಯಿತಾ. ಸೆಕೆಂಡ್ ಕ್ವಶನ್ MK ಕಾವ್ಯ ಅವರು ಕೇಳಿದ್ದಾರೆ, ಕುಮಟದಲ್ಲಿ ಎಲ್ಲಿ ನಿನ್ನ ಮನೆ ಅಕ್ಕ? ಕುಮಟದಲ್ಲಿ ನಮ್ಮ ಮನೆಯಲ್ಲಿ ಅಂತ ಎಂತ ಹೇಳೋದು, ಕರೆ ಅಂದರೆ ಹೇಳೋಕ್ಕಾಗ, ಆದರೂ ನಾನು ನಿಯರ್ ಎಲ್ಲ ಆಗತ್ತೆ ಅಂತ ಹೇಳ್ತೀನಿ ಆಯಿತಾ. ಗಿಬ್ಬಾಯ್ ಸ್ಕೂಲ್ ಸರ್ಕಲ್ ನಿಯರ್ ಆಗತ್ತೆ ಆಯಿತಾ. ನಿಂಗೆ ಬೇಜಾರಾಗೋಕ್ಕಾಗ ಅಂತ ಮತ್ತೆ ಹೇಳಲ್ಲ ನೋಡು. ನಾಗರಾಜ್ ಮಣಿ ಅವ್ರು ಕೇಳಿದ್ದಾರೆ, ನಿಮ್ಮ ನಗುವಿನ ರಹಸ್ಯ ಏನು? ನನ್ನ ನಗುವಿನ ರಹಸ್ಯ ಎಂತ ಹೇಳೋದು ನಿಮಗೆ, ಎಂತ ನನಗೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಖುಷಿಯಾಗಿರ್ತೀನಿ ಇರುತ್ತೆ ಅಂತಕ್ಕಂಥ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ನಾನು ಯಾವ ವಿಷಯಕ್ಕೂ. ಏನಾದರೂ ಅಂಥದ್ದೇನಾದ್ರು ಪ್ರಾಬ್ಲಮ್ ಆಯ್ತಪ್ಪ ನನಗೆ, ಆವಾಗ ನಾನು ಅದನ್ನ ಹೆಂಗೆ ಅದರಿಂದ ಆ ಪ್ರಾಬ್ಲಮಿಂದ ಹೊರಗೆ ಬರ್ಬೋದು ಅಂತ ಥಿಂಕ್ ಮಾಡ್ತೆ ಬಿಟ್ಟರೆ, ಅಯ್ಯೋ ನಂಗೆ ಇಂಥ ಪ್ರಾಬ್ಲಮ್ ಆಗೋಯ್ತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದೆಲ್ಲ ಅಭ್ಯಾಸ ನನಗಿಲ್ಲ. ನಾನು ಅದಕ್ಕೆ ಇರ್ಬೋದು, ನಗ್ತಾ ಇರುತ್ತೆ ಅಂತ ನಾನು ಅಂದ್ಕೊಳ್ಳೋಣ. ಟ್ರೈ ಮಾಡಿ ನೀವು. ನಾಗರಾಜ್ ಗೌಡ ಅವರು ಕೇಳಿದ್ರು, ಕುಮಟಾ ಜಾತ್ರೆ ಹೇಗಾಯಿತು? ಕುಮಟಾ ಜಾತ್ರೆ ಮಾತ್ರ ಸಖತ್ತಾಯ್ತು. ಆದರೆ ನನಗೆ ಬೇಜಾರು ಅಂತಂದರೆ ಹೆಚ್ಚು ದಿನ ಉಳುಕೆ ಆಗಲಿಲ್ಲ. ಎಂತಕ್ಕಂದರೆ ನಿಮ್ಗೆ ಗೊತ್ತು, ಈಗ ಎಕ್ಸಾಮ್ ಟೈಮ್ ಎಲ್ಲ ಬಂತು, ನನಗೆ ಟೀಚರ್ ಅಲ್ವಾ, ಸೊ ನಂಗೆ ರಜೆ ಕೊಡಲಿಲ್ಲ. ನಾನು 3 ದಿನ ರಜೆ ಹಾಕಿ ನಾನೇ ಹೋಗಿದ್ದೆ. ಆಮೇಲೆ ಚೆಂದ ಆಯಿತು ಜಾತ್ರೆ, ಮಾತ್ರ ಮಸ್ತ್ ಆಯಿತು, ಖುಷಿ ಆಯಿತು ಮನೆಗೆ ಹೋಗಿದ್ದು, ಮತ್ತು ಜಾತ್ರೆ ಪೇಟೆ ಎಲ್ಲ ಸುತ್ತಾಕಿದ್ದು. ಎಂತಕ್ಕಂದ್ರೆ ಹೋದ ವರ್ಷ ಕುಮಟಾ ಜಾತ್ರೆಗೆ ನಂಗೆ ಹೋಗೋಕೆ ಆಗಲಿಲ್ಲ, ಅಂದರೆ ಫಸ್ಟ್ ನಾನು ಜಾಯ್ನ್ ಆಗಿದ್ದು ಅಷ್ಟೇ ಆಗಿದ್ದು, ನಂಗೆ ರಜೆ ಕೊಟ್ಟಿರಲಿಲ್ಲ. ಈ ವರ್ಷ ಮಾತ್ರ ನಾನು ರಜೆ ಹಾಕೊಂಡು ಹೋಗಿದ್ದೆ, ಮಸ್ತ್ ಎಂಜಾಯ್ ಮಾಡಿದೆ. ಮಾತ್ರ ನಂಗೆ ಇನ್ನೂ ಖುಷಿ ಅಂತ ಗೊತ್ತು ಕುಮಟಾ ಜಾತ್ರೆಗೆ, ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಅಂದರೆ ಸ್ವಲ್ಪ 1-2 ರೀಲ್ಸ್ ವೈರಲ್ ಆಗಿತ್ತು. ಸಿರ್ಸಿ ಜಾತ್ರೆಗೆಲ್ಲ ಹೋದಾಗ ನನಗೆ ರೆಕಗ್ನೈಸ್ ಮಾಡಿದರೆ ಅನುಷಾ ಕುಮಟ ಅಂತ. ಆ ಕುಮಟದಲ್ಲೂ ನಂಗೆ ಇಷ್ಟು ಪ್ರೀತಿ ಕೊಡ್ತರು ನಮ್ಮ ಊರಿನ ಜನ ಅಂತ ನಾನು ಅಂದ್ಕೊಂಡಿಲ್ಲ. ಅದು ನಂಗೆ ತುಂಬ ಖುಷಿ ಆದಿದ್ದು. ಎಂತಕ್ಕಂದ್ರೆ ಹೆಂಗಸರು, ಮಕ್ಕಳು, ಮದುವೆ ಆದವ್ರು, ಗಂಡಸರು ಎಲ್ಲರೂ ಕೂಡ ನಂಗೆ ಮಾತಾಡ್ತಾರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಅನುಷಾ ಮುದ್ದು ನೀವೇ ಅಲ್ಲ, ಹಂಗೆ ಹಿಂಗೆ ಅಂತ ಸುಮಾರು ಜನ ಮಾತಾಡ್ಸಿದ್ರು, ಬಂದು ಮಾತಾಡ್ಸ್ಕೊಂಡು ಹೋದ್ರು. ಅದು ನಂಗೆ ತುಂಬ ಖುಷಿ ಆಯ್ತು. ಸುಮಾರು ಜನ ಅಂದರೆ ದೂರಿಂದನೇ ಹಿಂಗೆ ನಗೋದು, ನಂಗೆ ನಗೋದು, ನಂಗೆ ಗೊತ್ತಾಗ್ತಿತ್ತು, ಇವ್ರು ನಾನು ಗುರುತು ಸಿಕ್ಕದೆ ಇವ್ರಿಗೆ ಅದಕ್ಕೆ ನಗ್ತಾವ್ರೆ, ಹಾಗೆಲ್ಲ ನಂಗೆ ಅನಿಸ್ತಿತ್ತು. ಅದೆಲ್ಲ ನನಗೆ ಖುಷಿ ಆಯ್ತು. ಪಾಪ ತುಂಬ ಜನ ಬಂದು ಪ್ರೀತಿಯಿಂದ ಮಾತಾಡ್ಕೊಂಡು ಹೋದ್ರು, ಅವ್ರಿಗೆ ನಾನು ಯಾವತ್ತೂ ಚಿರಋಣಿ ಆಗಿತ್ತು. ಅದು ನಂಗೆ ತುಂಬ ಖುಷಿ ಆಯಿತು. ನನ್ನನ್ನು ಸ್ವಲ್ಪ ಜನ ಪ್ರೀತಿ ಮಾಡ್ತಾರಲ್ಲ, ಅದು ನನಗೆ ಖುಷಿ ಆಯಿತು ತುಂಬ. ನೆಕ್ಸ್ಟ್ ಕ್ವಶನ್ ಅಭಿನಂದ ಕಾರ್ವಿ ಅವರು, ಈಗ ಎಲ್ಲಿ ಇದ್ದೀರಾ ನೀವು? ಈಗ ನಾನು ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೀನಿ. ಸಂಗೀತ ಡಿ ಹರಿಕಾಂತ್ ಕ್ವಶನ್ ಎಂತ ಕೇಳಾರಂದರೆ, ವಾಟ್ ಅಬೌಟ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳಾರೆ. ನಂದು BEd ಆಗದೆ ಆಯಿತಾ, BEd ಆಗದೆ 2 ಇಯರ್ಸ್ ಕೋರ್ಸ್. ಇಟ್ಸ್ ಗಣಿ ಅವ್ರ ಕ್ವಶನ್ ಕೇಳಿದ್ರೆ, ಅಕ್ಕ ನಿಮಗೆ ಸ್ವಂತ ತಮ್ಮ ಇದ್ದಾನ? ಇಲ್ಲ ಅಂದರೆ ನನ್ನನ್ನು ತಮ್ಮ ಅಂತ ಹೇಳಿ ಒಪ್ಕೊಳ್ತೀರಾ ಪ್ಲೀಸ್ ಅಂತ ಕ್ವಶನ್ ಕೇಳವ್ರೆ. ಹೌದು, ನಂಗೆ ಸ್ವಂತ ತಮ್ಮ ಅವನೇ. ಅದು ನಂಗೆ ಏನು ಬೇಜಾರಿಲ್ಲ. ತಮ್ಮ ಅಂತ ಒಪ್ಕೊಳ್ಳೋಕೆ ಯಾರಿಗಾದ್ರೆ ಇನ್ನೂ ಖುಷಿ. ನನಗೆ ತಮ್ಮ ಅಕ್ಕ ಅಂತ ಕರೆದ್ರೆ ತಮ್ಮ ಅಂತ ಪ್ರೀತಿ ಕೊಡೋಕೆ ಅದರಲ್ಲಿ ಏನು ಲಾಸ್ ಇಲ್ಲ ನನಗೆ. ನಾನು ಒಪ್ಕೊಂತೆ ತಮ್ಮ ಅಂತ, ಖಂಡಿತವಾಗ್ಲೂ ಒಪ್ಕೊಂತೆ. ಗಣಿ ಅಕ್ಷಯ್ ಅವ್ರ ಕ್ವಶನ್ ಕೇಳಿದ್ದಾರೆ, ಅಕ್ಕ ಊರಿಗೆ ಯಾವಾಗ ಬರ್ತ್ರಿ? ಅಕ್ಷಯ್, ನನಗೂ ತಮ್ಮ ಬರ್ಬೇಕಂತ ತುಂಬ ಸಿಕ್ಕಾಪಟ್ಟೆ ಇಷ್ಟ ಊರಿಗೆ ಬರ್ಬೇಕಂತಂದರೆ. ಆದರೆ ಎಂತ ಮಾಡೋದು ಹೇಳು, ಕೆಲಸ ರಜೆ ಇಲ್ಲ. ಈಗ ಮಾರ್ಚಿಗೆ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಮುಗಿಬೇಕು, ಅದಾದಮೇಲೆ ನಾವು ಕ್ವಶನ್ ಪೇಪರ್ ಕರೆಕ್ಷನ್ ಮಾಡಬೇಕು, ಅದಾದಮೇಲೆ ನಾವು ರಿಸಲ್ಟ್ ಕೊಡ್ಬೇಕು ಮಕ್ಕಳಿಗೆ, ಅದಾದಮೇಲೆ ನಂಗೆ ರಜೆಗೆ ಊರಿಗೆ ರಜೆ ಬಿದ್ದರೆ ಊರಿಗೆ ಓಡಿ ಬರೋದೇ. ಐ ಥಿಂಕ್ ಏಪ್ರಿಲಲ್ಲಿ ಹಿಂಗಿರ್ಬೇಕು. ಕಾರ್ವಿ ಗುರು ಅವ್ರು ಕೇಳಾರೆ,
ನೀವು ಚಂದ ಇದ್ದೀರಾ ಮೇಡಮ್, ಇದರ ಗುಟ್ಟು ಏನು? ನಾನು ಎಲ್ಲ ಕ್ವಶನ್ಸನ್ನು ಇಲ್ಲಿ ವಿಡಿಯೋದ ಮೇಲ್ಗಡೆ ಹಾಕಿರ್ತೆ. ಎಂತಕ್ಕಂದ್ರೆ ಕೆಲವ್ರು ಅಂದ್ಕಂತ್ರ ಇದಕ್ಕಿದೆ ಏನೋ, ಅದಕ್ಕದೇ ಇನ್ನೊಂದು ಅಕೌಂಟಿಂದ ಏನೋ ಕ್ವಶನ್ ಹಾಕೊಂಡು ಏನೇನೋ ಮಾಡ್ತಿದೆ ಅಂತ ಕೆಲವೊಬ್ರು ಕಮೆಂಟ್ ಹಾಕೋರು ಇರ್ತಾರೆ. ನಾನು ತುಂಬ ಜನ ಯೂಟ್ಯೂಬ್ ಅವ್ರಿಗೆ ನೋಡಿದ್ದೆ ಆ ಥರ ಮಾಡೋದು. ಸೊ ಅದಕ್ಕೋಸ್ಕರ ಇದು ಹೌದಾ, ಚಂದ ಅವನೇ, ನಂಗೆ ಅಂತ ಹಂಗೆ ಅನ್ಸೋದಿಲ್ಲ. ಬಿಜು ಬಾರ್ಗಿ ಅವರು, ನೀವು ಕುಮಟದವ್ರ? ಆ್ಯಕ್ಚುಲಿ ಇದು ಎಲ್ಲರಿಗೂ ಸ್ವಲ್ಪ ಎಂತಕ್ಕೆ ಡೌಟ್ ಅಂತಂದರೆ, ನನ್ನ ಸರ್ ನೇಮು ಅನುಷಾ ಹೊನ್ನಾವರ್ ಅಂತದೆ, ಅನುಷಾ ರಾಜೇಶ್ ಹೊನ್ನಾವರ್. ಆ್ಯಕ್ಚುಲಿ ನನ್ನ ಸರ್ ನೇಮ್ ಅಷ್ಟೇ ಹೊನ್ನಾವರ್, ಆಯಿತಾ. ಬಟ್ ನಾನು ಕುಮಟದವಳೆ. ಎಂತಕ್ಕಂದ್ರೆ ನಾನು ಹುಟ್ಟಿ ಬೆಳೆದದ್ದು, ಶಾಲೆಗೆ ಓದದ್ದು, ನಮ್ಮ ಸ್ವಂತ ಮನೆ ಇರೋದು ಎಲ್ಲ ಕುಮಟನೇ. ಖಾಲಿ ನಮ್ಮ ಸರ್ ನೇಮ್ ಮಾತ್ರ ಹೊನ್ನಾವರ್. ಎಂತಕ್ಕಂದ್ರೆ ನಮ್ಮ ಅಪ್ಪಂದು ಊರೆಲ್ಲ ಹೊನ್ನಾವರ, ಅಪ್ಪಂದು ಊರೆಲ್ಲ. ಸೊ ಅದಕ್ಕೆ ಅಂದ್ಕೊಂಡು ನನ್ನ ಸರ್ ನೇಮ್ ಅಷ್ಟೇ ಹೊನ್ನಾವರ್ ಇರೋದು. ಬಟ್ ನಾನು ಕುಮಟದವಳೆ, ಪಕ್ಕ ಕುಮಟದವಳೆ. ಪ್ರತಾಪ್ ಅವ್ರು ಕೇಳಾರೆ ಕ್ವಶನ್, ನಿಮ್ಮ ಮನೇಲಿ ಯಾವ ಭಾಷೆ ಮಾತಾಡೋದು? ಕನ್ನಡ ಅವ್ರು ಕೊಂಕಣಿ, ನಿಮ್ಮ ಮಾತೃ ಭಾಷೆ ಯಾವುದು? ಇಲ್ಲ, ನಮ್ಮ ಮನೇಲಿ ನೋಡಿ ಅಚ್ಚು ಕನ್ನಡ ಮಾತಾಡೋದು. ನಾನು ಈಗ ಮಾತಾಡ್ತಿದ್ನಲ್ಲ ಹಂಗೇ ಮಾತಾಡೋದು ಕನ್ನಡ. ನನ್ನ ಮಾತೃ ಭಾಷೆ ಕನ್ನಡ. ರತಿಕಾ ಗುನ್ಗಿ, ಅಕ್ಕ ಲೈವ್ ಯಾವಾಗ ಬರೋದು? ಪಾಪ ಇವಳು ನಂಗೆ ತುಂಬ ಸಪೋರ್ಟ್ ಮಾಡ್ತಾಳೆ ಇನ್ಸ್ಟಾಗ್ರಾಮಲ್ಲಿ. ರತಿಕಾ ತುಂಬ ಖುಷಿ ಆಗುತ್ತೆ ನನಗೆ. ಎಲ್ಲ ವಿಡಿಯೋಗೂ ಲೈಕ್ ಕೊಡ್ತಾಳೆ, ಕಮೆಂಟ್ ಮಾಡ್ತಾಳೆ. ಲೈವ್ ಟೈಮ್ ಸಿಕ್ಕಿದಾಗ ಬರ್ತಾ ಇರ್ತೀರಿ ಲೈವ್. ಮಹಿ ಮಾದೇಶ್ ಭಂಡಾರಿ ಎಂತ ಕ್ವಶನ್ ಕೇಳಿದ್ರೆ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಅಕ್ಕ, ಕುಮಟಕ್ಕೆ ಬಂದರೆ ಮಿಸ್ ಮಾಡದೆ ನಮ್ಮ ಮನೆಗೆ ಬನ್ನಿ, ಓಕೆನಾ ಅಕ್ಕ? ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ನಂಗೆ ಸಿಗ್ತದಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ಸ್. ಈ ಫ್ಯಾನ್ ಅಂತ ಹೇಳೋಕ್ಕಿಂತ ಈ ನಿಮ್ಮ ಪ್ರೀತಿ ಇದೆಯಲ್ಲ ಅದ್ರ ಮುಂದೆ ಎಂಥದ್ದು ಇಲ್ಲ. ಕುಮಟಕ್ಕೆ ಬಂದರೆ ಪಕ್ಕ ನಿಮ್ಮ ಮನೆಗಂತೂ ಬರ್ತೇನೆ. ನಾನು ಕುಮಟಕ್ಕೆ ಬಂದಾಗ ಮೆಸೇಜ್ ಅಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿರ್ತೆ ಅಲ್ಲ, ಅವಾಗ ನೀ ಹೇಳಿ ನನಗೆ, ಪಕ್ಕ ನಿಮ್ಮ ಮನೆಗೆ ಬರ್ತೆ. ಕರೆದ ಮೇಲೆ ಬರೋಕೆ ಅಂತದ್ದು ಹೇಳೋ, ಪಕ್ಕ ಬರ್ತೆ. ನೆಕ್ಸ್ಟ್ ಇಟ್ಸ್ ಮೀ ಆಟಿಟ್ಯೂಡ್ ಗರ್ಲ್, ಭಟ್ಕಳ ಬರುವಾಗ ಲೈವ್ ಬನ್ನಿ, ಪ್ಲ್ಯಾನಿಂಗ್ ಮಾಡಿ ಒನ್ ಡೇ ಮೊದಲೇ ಹೇಳಿ. ಓಕೆ, ಈ ಸದ್ಯಕ್ಕೆ ಭಟ್ಕಳ ಬರುವಂಥ ಪ್ಲ್ಯಾನ್ ಏನು ಇಲ್ಲ, ನೋಡಬೇಕು. ಊರಿಗೆ ಬಂದಾಗ ಬರೋಕ್ಕಾದ್ರೆ ಪಕ್ಕ ಬತ್ತೆ, ಅವಾಗ ಪಕ್ಕ ನಾನು ಸ್ಟೋರಿ ಹಾಕಿಡ್ತೆ ಭಟ್ಕಳ ಬರ್ತಿದ್ದೆ ನಾಳೆ ಹಾಗೆ ಅಂತ, ಆಯಿತಾ? ನೆಕ್ಸ್ಟ್ ಕ್ವಶನ್ ಮೇಘನ ಕೇಳವ್ರೆ. ಎಂತ ಕೇಳಿದಾರೆ ಅಂದರೆ, ಡೂ ಯು ಹ್ಯಾವ್ ಬಿ ಎಫ್ ಅಂತ ಕೇಳವ್ರೆ. ಎಂತ ಗೊತ್ತದೆ ಈ ಕ್ವಶನ್ ಉತ್ತರನ ಯಾವಾಗ ಕೊಡ್ತೆ ಅಂತಂದರೆ, ನನ್ನ ಮದಿ ಇರ್ತದಲ್ಲ, ನನ್ನ ಮದಿ ಯಾವಾಗ ಕೊಡ್ತೆ ಇದಕ್ಕೆ ಎಂಥ ಕ್ವಶನ್, ಈ ಕ್ವಶನ್ಗೆ ಆನ್ಸರ್ ಯಾವಾಗ ಕೊಡ್ತೆ? ನಾಳೆ ನನ್ನ ಮದುವೆ ಅಂದರೆ ಇನ್ನೊಂದು ದಿನ ಹೇಳ್ತೆ, ಆಯಿತಾ? ಇಂಥ ಕ್ವಶನೆಲ್ಲ ನೀವು ಕೇಳಬಾರ್ದು, ನಾವು ಹೇಳ್ಬಾರ್ದು. ಏನಂತ್ರಿ ಅಲ್ಲ, ಸಸ್ಪೆನ್ಸ್ ಆಗಿರ್ಬೇಕು. ಅನುಷಾ, ನನ್ನ ಹೆಸರವರೇ ಅನುಷಾ ಮೊಗವೀರಾಸ್ ಕೇಳಿದ್ದಾರೆ ಕ್ವಶನ್, ಅಕ್ಕ ಉಡುಪಿಗೆ ಬನ್ನಿ ಪ್ಲೀಸ್, ಅಕ್ಕ ಉಡುಪಿಗೆ ಬನ್ನಿ ಪ್ಲೀಸ್ ಅಂತ ಕೇಳವ್ರೆ. ಹಾಯ್ ಅನುಷಾ, ಥ್ಯಾಂಕ್ ಯು ಸೋ ಮಚ್ ಉಡುಪಿಯಿಂದ ಏನು ಕ್ವಶನ್ಸ್ ಕೇಳಿದ್ದಕ್ಕೆ. ಪಕ್ಕ ಬರ್ತೆ. ಆ್ಯಕ್ಚುಲಿ ನಾನು ಉಡುಪಿ ಎಲ್ಲ ಬರ್ತಾ ಇರುತ್ತೆ, ದೇವಸ್ಥಾನಕ್ಕೆ, ಕೃಷ್ಣ ಮಠಕ್ಕೆಲ್ಲ ಬರ್ತಾ ಇರ್ತೆ. ಮತ್ತು ಎಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾರೆ ಆ ಸೈಡಿಂದ ಬರಬೇಕಲ್ವ, ಉಡುಪಿಗಂತೂ ನಾನು ಬರ್ತಾನೆ ಇರ್ತೆ. ಬಂದಾಗ ಮೆಸೇಜ್ ಆಗ್ತಾ ಆಯ್ತಾ, ಖಂಡಿತ. ರಾಜೀವ್ ಹೆಗ್ಡೆ ಅವ್ರ ಕ್ವಶನ್ ಕೇಳೋರೆ, ಸ್ಟೂಡೆಂಟ್ ಆರ್ ಜಾಬ್ ಮಾಡ್ತಾ ಇದ್ದೀರಾ? ನನ್ನ ನೋಡಿದ್ರೆ ಅಂದರೆ ಇವಾಗ ಒಂದು ಸ್ವಲ್ಪ ಫ್ಯಾಟ್ ಆಗೋನೆ, ಡುಮ್ಮಿ ಆಗಿದ್ದೀನಿ. ಅವಾಗೆಲ್ಲ ಸ್ವಲ್ಪ ವೀಕ್ ಇದ್ದಾಗ ಎಲ್ರಿಗೂ ಇದೇ ಡೌಟ್ ಇತ್ತು. ನಾನು ಅಂದರೆ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕಿದಾಗ, ನೀವು ಜಾಬ್ ಮಾಡ್ತಿದ್ರ ಟೀಚರ್, ಕರೆ ಟೀಚರ್ ಹಾಗೆಲ್ಲ ಕೇಳ್ತಿದ್ರು. ಸ್ಟೂಡೆಂಟ್ ಥರ ಅನಿಸುತ್ತೆ ಅಂತ ಕೇಳಿ. ನನ್ನ ಸ್ಟೂಡೆಂಟ್ ಇವಾಗ ಎಷ್ಟೋ ಜನ ನಾನು ಸ್ಯಾರಿಲಿದ್ದಾಗ ಟೀಚರ್ ಅಂತ ಅವ್ರಿಗೆ ಅನಿಸುತ್ತೆ. ಬಟ್ ನಾನು ಹೊರಗಡೆ ಎಲ್ಲ ಸಿಕ್ಕಿದಾಗೆ, ಟೀಚರ್ ನೀವು ಮ್ಯಾಮ್ ನೀವು ಹಂಗೆ ಕಾಣೋದೇ ಇಲ್ಲ, ನಮ್ಮ ಥರನೇ ಏಜ್ ಹುಡುಗಿ ಥರ ಕಾಣ್ತೀರ ಅಂತ ಹೇಳ್ತಾರೆ ಕೆಲವೊಬ್ರು. ಇಲ್ಲ, ಈಗ ನೀವು ಕೇಳಿದ ಕ್ವಶನ್ಗೆ ನಾನು ಜಾಬ್ ಮಾಡ್ತಿದ್ದೆ, ಹೀಗೆ ಸ್ಟೂಡೆಂಟ್ ಅಂತೂ ಅಲ್ಲ. ಪ್ರಮೋದ್ ನಾಯ್ಕ್ ಅವ್ರು ಕೇಳಿದ್ದಾರೆ, ಸೂಪರ್ ಚಂದ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್.
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಮ್ಮ ಅಂದರೆ ಎಲ್ಲ ಕನ್ನಡ ಒಂದೇ, ಬಟ್ ಆ ಊರಲ್ಲಿ ಸ್ವಲ್ಪ ಕನ್ನಡ ಚೇಂಜ್ ಇರ್ತದೆ ಅಷ್ಟೇ. ನಾನು ನಮ್ಮ ಊರಿಂದ ನಮ್ಮ ಕುಮಟದಲ್ಲಿ ನಾನು ಹೆಂಗೆ ಮಾತಾಡ್ತೆ, ಮನೇಲಿ ಹುಟ್ಟಿದಾಗಿಂದ ಹೆಂಗೆ ಮಾತಾಡ್ತಿದ್ದೆ ಅಲ್ಲಿಂದ ಮಾತಾಡೋಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗಿಂದಲೇ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ವ್ಯೂಸ್ ಆಗಿದ್ದು, ಫಾಲೋವರ್ಸ್ ಜಾಸ್ತಿ ಆಗಿದ್ದು, ಮತ್ತು ಸ್ವಲ್ಪ ಜನ ರೆಕಗ್ನೈಸ್ ಆಗೋಕೆ ಆಗಿದ್ದು. ತುಂಬ ಜನ ನಂಗೆ ಮೆಸೇಜ್ ಹಾಕ್ತಾರೆ, ನಿಮ್ಮ ಮಾತು ಕೇಳೋಕೆ ತುಂಬ ಇಷ್ಟ ಆಗ್ತದೆ ನಮಗೆ, ನಿಮ್ಮ ಮಾತು ಇಷ್ಟ ಹಾಗೆ ಹಿಂಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ನೀವು ಒಬ್ಬರು ಚಂದ ಮಾತಾಡ್ತೀರಿ ಅಂತ ಕೇಳಿದ್ದಕ್ಕೆ ಥ್ಯಾಂಕ್ಸ್. ಗಜೇಂದ್ರ ಅವರು ಕ್ವಶನ್ ಕೇಳಿದ್ದಾರೆ, ಗಜೇಂದ್ರ ಆಚಾರ್ ಅವರು. ಕುಮಟ ಜಾತ್ರೆಗೆ ಬನ್ನಿ ಬನ್ನಿ ಅಂತ ಪೋಸ್ಟ್ ಹಾಕಿ ಜಾತ್ರೆಗೆ ಬಂದರೆ ಸಿಗಲೇ ಇಲ್ಲ ತಂಗಿ ಜಿಂಕೆ. ಹೌದು, ತುಂಬ ಜನ ನಂಗೆ ಹಾಗೆ ಕೇಳಿದ್ರು. ನಾನು ಕುಮಟ ಜಾತ್ರೆಗೆ ಬನ್ನಿ ಅಂತ ಮೆಸೇಜ್ ಹಾಕಿದ್ದೆ. ಆ್ಯಕ್ಚುಲಿ ನಾನು ಕುಮಟ ಜಾತ್ರೆಗೆ ಹೋಗೋದು ಫಸ್ಟ್ ದಿನ ಮಾತ್ರ, ಯಾವುದು ಸ್ಟಾರ್ಟಿಂಗ್ 4ನೇ ತಾರೀಕಿತ್ತಲ್ಲ, ಅವಾಗ ಮಾತ್ರ ನಾವು ಹೋಗಿದ್ದೆ. ಆಮೇಲೆ ಮಾರನೇ ದಿನ ನನಗೆ 3 days ಅಷ್ಟೇ ಹಾಲಿಡೇ ಇರೋದ್ರಿಂದ ಮಾರನೇ ದಿನ ಮಾರ್ನಿಂಗ್ ಒಂದು ರೌಂಡ್ ಸುತ್ತಾಕೊಂಡು ಹಾಗೆ ಬೆಂಗಳೂರಿಗೆ ಬಂದುಬಿಟ್ಟೆ. ಅದೇ ನಾನು ಫಸ್ಟ್ ದಿನ ಇರೋದ್ರಿಂದ ನನಗೆ ಯಾರ್ಯಾರು ನೋಡಿದ್ರು ಅವ್ರಿಗಷ್ಟೇ ಗೊತ್ತು ನಾನು ಜಾತ್ರೆಗೆ ಬಂದಿದ್ದಂತೆ. ಎಷ್ಟೋ ಜನ ನನಗೆ ಹಾಗೆ ಕಮೆಂಟ್ ಆಗ್ತಿದ್ರು, ನಮಗೆ ಬನ್ನಿ ಅಂತ ಹೇಳಿ ನೀವು ಸಿಗಲೇ ಇಲ್ಲ ಹಾಗೆ ಹಿಂಗೆ ಅಂತ. ಎಂತ ಮಾಡೋದು ಹೇಳಿ, ನಾನು ಹೋಗಿದ್ದು ಒಂದೇ ದಿನ ಜಾತ್ರೆಗೆ, ಅದಕ್ಕೆ ಸಿಗದೇ ಇರ್ಬೋದು. ಗಣೇಶ್ ಅವ್ರ ಕ್ವಶನ್ ಕೇಳವ್ರೆ, ನೀವು ತುಂಬ ಚೆನ್ನಾಗಿ ಕಾಣ್ತೀರಾ, ನಿಮ್ಮ ವಾಯ್ಸ್ ಅಂದರೆ ತುಂಬ ಇಷ್ಟ, ನಿಮ್ಮ ರೀಲ್ಸ್ ಅಷ್ಟು ನೋಡ್ತೀನಿ, ಲೈಕ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ. ಫಸ್ಟ್ ನನಗೆ ಇದು ಏನು ನನ್ನ ವಾಯ್ಸಲ್ಲಿ ನನಗೆ ವಿಡಿಯೋ ಮಾಡ್ಕೊಬೇಕಾದ್ರೆ ನನಗಂತೂ ಮನಸ್ಸೇ ಇರ್ತಿರ್ಲಿಲ್ಲ. ನನ್ನ ವಾಯ್ಸ್ ನನಗೆ ಒಂಥರ ಕರ್ಕಶವಾಗಿ ಕೇಳ್ತಿತ್ತು, ಗೊತ್ತಿಲ್ಲ ಎಂತಕ್ಕೇನೋ. ಆಮೇಲೆ ಈ ವಾಯ್ಸ್ ಜನ ಇಷ್ಟಪಟ್ಟರು. ನನ್ನ ವಾಯ್ಸಂದೇ ವಿಡಿಯೋ ಎಲ್ಲ ಅಂದರೆ ವ್ಯೂಸ್ ಚೆನ್ನಾಗಿ ಹೋಯ್ತು. ಒಂದು ಸ್ವಲ್ಪ ಜನ ನಂಗೆ ರೆಕಗ್ನೈಸ್ ಮಾಡ್ತಾರೆ ಇವತ್ತಿಗೂ. ಅಂತಂದರೆ ನಾನು ಯಾವಾಗ ಎಷ್ಟೋ ವರ್ಷದಿಂದ ಬರೀ ಡ್ಯಾನ್ಸ್ ವಿಡಿಯೋ ಅಷ್ಟೇ ಮಾಡ್ಕೊತ ಬರ್ತಿದ್ದೆ. ಯಾವಾಗ ನಾನು ನನ್ನ ವಾಯ್ಸಿಂದ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದನೇ ಆ್ಯಕ್ಚುಲಿ ನನಗೆ ಪ್ರೀತಿ ಸಿಕ್ಕದ್ದು. ನನ್ನ ವಾಯ್ಸ್ಗೂ ಸ್ವಲ್ಪ ಬೆಲೆ ಅದೇ ಅಂತ ಈಗ ನಂಗೆ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕ್ವಶನ್ಸ್ ಕೇಳಿದ್ರೆ ವಿಡಿಯೋ ಲೆಂತ್, ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ಆಗೋಗುತ್ತಲ್ಲ, ಅದಕ್ಕೆ ನಾನು ಎಂತ ಮಾಡಿದೆ, ಸ್ವಲ್ಪ ಜನ ಅಂದರೆ ಒಂದು ಸ್ವಲ್ಪ ಕ್ವಶನ್ಸನ್ನು ಚಾಯ್ಸ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೀವೊಂದು ಏನು ನನಗೆ ನಿಮ್ಮಿಂದ ಏನು ಸಪೋರ್ಟ್ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಾನು ಮತ್ತೆ ಇದನ್ನು ಯೂಟ್ಯೂಬನ್ನು ಸ್ಟಾಪ್ ಮಾಡೋದಿಲ್ಲ ಪಕ್ಕ. ನಿಮ್ಗೆ ಇದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನಾನು ಹೆಂಗೆ ನಿಮಗೆ ಮನೋರಂಜನೆ ಮಾಡ್ತೆ ಹಾಗೆ ಯೂಟ್ಯೂಬಲ್ಲೂ ಕೂಡ ಮನೋರಂಜನೆ ಮಾಡ್ತಾನೆ ಇರ್ತೆ. ಪ್ಲೀಸ್ ಮತ್ತು ನೀವು ಹಿಂಗೆ ಅಂದ್ಕೊಂಡ್ರಿ ಒಂದು ವಿಡಿಯೋ ಹಾಕೋಣ ಆಯ್ತಿದ್ರದ್ದು ಇಷ್ಟೇ, ನಾವೆಂತಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕಂತೆಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತಿಂದ ನನಗೆ ಫ್ರೀ ಟೈಮ್ ಸಿಗಲಿಲ್ಲ ಅಂದರೂ ಫ್ರೀ ಟೈಮ್ ನಾನೇ ಮಾಡಿಕೊಂಡು ವಿಡಿಯೋ ಮಾಡ್ತೇ ಇರ್ತೆ. ನೀವು ಹೇಳಿ ನನಗೆ ಯಾವ ರೀತಿ, ನನಗೆ ಈಗ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ರಿಂದ ನೀವು ನಿಮ್ಮ ಐಡಿಯಾನ ದಯವಿಟ್ಟು ನನ್ನ ಜೊತೆ ನನ್ನ ಕಮೆಂಟ್ ಇನ್ಸ್ಟಾಗ್ರಾಮಲ್ಲಾದರೂ ಹಾಕಿ, ಯೂಟ್ಯೂಬಲ್ಲಾದರೂ ಹಾಕಿ, ಯಾವ ರೀತಿ ವಿಡಿಯೋ ನಾನು ಮಾಡ್ಬೋದು, ಹೆಂಗೆ ಮಾಡಲಿ, ಅಂದರೆ ಒಂದು ಕಂಟೆಂಟ್ ಯಾವ ರೀತಿ ಮಾಡಲಿ, ಏನಾದರೂ ನಿಮ್ಮ ತಲೆಯಲ್ಲಿ ಏನಾದರೂ ಪ್ಲ್ಯಾನ್ ಇದ್ದರೆ ಪ್ಲೀಸ್ ನನಗೆ ಹೇಳಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇದೇ ರೀತಿ ನಾನು ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಲವ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಬಾಯ್.